ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಬ್ಬು ಸಾಗಾಣಿಕೆ ಮಾಡುವ ವಾಹನಗಳಿಂದ ಸಂಚಾರ ಅಸ್ತವ್ಯಸ್ತ. ಸಂಬಂಧಿಸಿದವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸ್ಥಳೀಯರ ಒತ್ತಾಯ. ನವೆಂಬರ್ 21ರಂದು ಮಧ್ಯಾಹ್ನ 12 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಬ್ಬು ಸಾಗಾಣಿಕೆ ಮಾಡುವ ಟ್ರ್ಯಾಕ್ಟರ್ ಸೇರಿದಂತೆ ಇತರೆ ವಾಹನಗಳಿಂದಾಗಿ ಸಂಚಾರಕ್ಕೆ ಅಡೆತಡೆ ಉಂಟಾಗ್ತಾ ಇದ್ದು, ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತಗೊಳ್ಳುತ್ತಿದೆ ಎಂದು ಸ್ಥಳೀಯ ಪ್ರಮುಖ ಸಂಪಾಜಿ ಫಾಳಕೆ ಹಾಗೂ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಜಮಖಂಡಿ ನಗರದ ದೇಸಾಯಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ರಸ್ತೆ ಹದಗೆಟ್ಟಿದ್ದು, ಇದರಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳು ಸಂಚರಿಸುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ಹಾಗೂ ಪಾದಾಚಾರಿಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಸಾರ್ವಜನಿಕರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಸಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಬೈಪಾಸ್ ರಸ್ತೆ ಇದ್ದರೂ ಕೂಡ ಕಬ್ಬಿನ ಟ್ರ್ಯಾಕ್ಟರ್ಗಳು ಹಾಗೂ ಕಬ್ಬು ಸಾಗಿಸುವ ಇತರೆ ವಾಹನಗಳು ಒಳ ರಸ್ತೆಯನ್ನೇ ಅವಲಂಬಿಸುತ್ತಿವೆ. ಹೀಗಾಗಿ ಸಂಚಾರಿ ವ್ಯವಸ್ಥೆ ಅಡೆತಡೆ ಉಂಟಾಗುತ್ತಿದೆ. ಸಂಚಾರಿ ವ್ಯವಸ್ಥೆಗೆ ಅಡೆತಡೆ ಉಂಟಾಗ್ತಾ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಯೂನುಸ್ ಮಹಾತ್ ಮತ್ತು ಬಾಬು ಗೋಲಂದಾಸ್ ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತರಿದ್ದು ಈ ಆಗ್ರಹವನ್ನು ಮಾಡಿದ್ದಾರೆ. ನನ್ನ ಹೆಸರು ಸಂಭಾಜಿ ರಾಜು ಪಳಕೆ, ಇರೋದು ಆಳ್ಗೂರು ಆರ್ಸಿ. ಇಲ್ಲಿ ಏನ್ ಹೇಳ್ಬೇಕಪ್ಪ ಅಂದ್ರ ಅಂಬೇಡ್ ಸರ್ಕಲಿಂದ ಕಬ್ಬಿನ ಗಾಡಿ ಎಲ್ಲ ಬಂದ್ ಕಿಸಿಂದ ಸಾರ್ವಜನಿಕ ಬಹಳ ತ್ರಾಸ ಮಾಡ್ತಿದ್ದಾವು. ಕಬ್ಬಿನ ಗಾಡಿ ಬರಬಾರ್ದಂತ ಏನಿಲ್ಲ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೈಪಾಸ್ ಇಂದ ಹೋಗ್ಲಾಕ ಅವ್ರಿಗೆ ಸಂಚಾರ ಚೆಲುವಂತ ಹಾದಿ ಆಗಲಿ ಚೆಲುವಂತ ರೋಡ್ ಆಗಲಿ ಅವ್ರಿಗೆ ಮಾಡಿಕೊಡ್ಬೇಕಂತ, ಚೆಲುವಂತ ರೋಡ್ ಆತಂದ್ರೆ ಅವ್ರಿಗೆ ಬೈಪಾಸ್ ಹೋಗ್ಲಾಕ ಅವ್ನಿಗೆ ಅನುಕೂಲ ಆಗ್ಬೇಕಂತ ಮಾಡ್ಕೊಡ್ಬೇಕು ಕೇಳ್ಬೇಕು. ಇಲ್ಲಿ ಏನಂದ್ರೆ ಇಲ್ಲಿ ಏನಾಗಿಲ್ಲದ್ರಿ ದೇಸಾಯಿ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ತಕರೆ ಇಟ್ಟು ಸಾರ್ವಜನಿಕ ತೊಂದರೆ ಆಗತ್ತದ್ರಿ. ಇಲ್ಲಿ ಅಂಬೇಡ್ಕರ್ ಸರ್ಕಲ್ದಾಗ ಅಂತೂ ಕಬ್ಬಿನ ಗಾಡಿ ಏರ್ಲಾಕ ಸಾಧ್ಯ ಇಲ್ಲ. ನೀವು ಮೀಡಿಯಾದವ್ರು ಅದನ್ನ ನೋಡ್ತಾರೆ ನೋಡಿ, ಅದಕ್ಕೆ ಏನ್ ಮಾಡ್ತಾರೆ, ಗರ್ಸ್ ತಂದು ಹೋಗ್ತಾರೆ, ಗರ್ಸ್ ತಂದು ಹೋಗಿ ಕೆದರ್ಕಿಸಿಂದ ಆಮೇಲೆ ಎಲ್ಲ ಕಿತ್ತು ಹೋಗ್ಬಿಡುತ್ತೆ. ಆದ್ರ ಮಗ್ಲಕ್ಕ ಅಂಗಡಿಗಳು ಅದಾವು, ಏನೋ ಟೇಲರ್ ಪಲ್ಟಿ ಆದ್ರ
ಅದಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರ ಯಾರು ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗ್ತಾರ ಅಂತ ನಾ ಕೇಳ್ಕೊತಾ ಇದ್ದೀನಿ.